ಇಷ್ಟೇನಾ? ಕರೆಕ್ಟ್ ಇದೆಯಾ ಇದು? ಇಲ್ಲಿ ಕೆಳಗಡೆಗೂ ಕಾಣುತ್ತಲ್ಲ? ಹಾಂ, ಮೇಲೆ ಕಾಣಲ್ಲ. ಮೇಲೆ ಎಲ್ಲಿ ತನಕ? ಇಷ್ಟು. ಓಕೆ. ಸೊ 7th problem on cost sheet. From the following particulars, prepare a statement of cost in detail. Now you are given opening stock of raw materials and opening stock of finished goods, first two items. Okay, then closing stock of raw materials and closing stock of finished goods. ಓಕೆ, ಇದನ್ನು ಎಲ್ಲಿ ಅಡ್ಜಸ್ಟ್ ಮಾಡಬೇಕು, ಯಾವ ಸ್ಟೇಜಲ್ಲಿ ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನು ನೆನ್ಪು ಮಾಡಿಕೊಂಡು ಮಾಡಬೇಕು. ಓಕೆ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಈಸ್ ಅಡ್ಜಸ್ಟೆಡ್ ಇನ್ ದ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ಟೈಮ್ನಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ತೀವಿ. ಓಕೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆರ್ ಅಡ್ಜಸ್ಟೆಡ್ ಆಫ್ಟರ್ ಅರೈವಿಂಗ್ ಅಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದ ಮೇಲೆ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಮಾಡ್ಕೊಳ್ಬೇಕು. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ನೋಡಿ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಅಂತ ಕೊಟ್ಟಾಗ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಇನ್ ದಿಸ್ ಪ್ರಾಬ್ಲಮ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಈಸ್ ನಾಟ್ ಗಿವನ್. ಯು ಹ್ಯಾವ್ ಟು ಅಸರ್ಟೈನ್ ದ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್. ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆ್ಯಸ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ಎರಡೂ ಒಂದೇ. ಓಕೆ, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಫಸ್ಟ್ ಐಟಮ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಲ್ವಾ, ಆ ಐಟಮನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇಲ್ಲಿ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸನ್ನು ತೊಗೊಳ್ಬೇಕು. ಓಕೆ, ನೆಕ್ಸ್ಟು ಸೇಲ್ ಆಫ್ ಫಿನಿಶ್ಡ್ ಗೂಡ್ಸು ಲಾಸ್ಟ್ ಐಟಮ್ ಆಗಿ ಬರುತ್ತೆ. ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್, ಇದು ಪರ್ಚೇಸಸ್ ಆಫ್ ಮೆಟೀರಿಯಲ್ಸಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರೋದ್ರಿಂದ ಪರ್ಚೇಸಸ್ಸಿಗೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಪ್ರೈಮ್ ಕಾಸ್ಟಲ್ಲೇ ಬರುತ್ತೆ. ಓಕೆ, ಅಲ್ಲಿ ಬರ್ಕೊಳ್ತಾ ಹೋಗಬೇಕು ಪೆನ್ಸಿಲ್ನಲ್ಲಿ. ವೇಜಸ್ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್ಸು ಪ್ರೈಮ್ ಕಾಸ್ಟಲ್ಲಿ ಬರುತ್ತೆ, ಇಂಡೈರೆಕ್ಟ್ ವೇಜಸ್ಸು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಬರುತ್ತೆ. ಓಕೆ, ಯಾಕೆಂದರೆ ವೇಜಸ್ ಅಂತ ಕೂಡಲೇ ಇಟ್ ಈಸ್ ಕನೆಕ್ಟೆಡ್ ಟು ಪ್ರೊಡಕ್ಷನ್ ಆಫ್ ದ ಕಂಪನಿ. ಹಾಗಾಗಿ ಇಲ್ಲಿ ಇದನ್ನು ಒಂದನ್ನು ನೀವು ಡೈರೆಕ್ಟ್ ಆಗಿರೋದ್ರಿಂದ ಪ್ರೈಮ್ ಕಾಸ್ಟಲ್ಲಿ ತಗೊಳ್ತೀರಿ, ಇಂಡೈರೆಕ್ಟ್ ವೇಜಸ್ಸನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ತಗೊಳ್ಬೇಕು. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸೂಪರ್ವಿಷನ್ ವಿತಿನ್ ಬ್ರ್ಯಾಕೆಟ್ಸ್ ಫ್ಯಾಕ್ಟ್ರಿ ಅಂತ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ ರೆಫರ್ಸ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ನೆನ್ಪಿಟ್ಕೊಳ್ಳಿ, ಫ್ಯಾಕ್ಟ್ರಿ ಅಂತ ಕೂಡಲೇ ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತಲೇ ಅರ್ಥ. ಹಾಗಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಎಕ್ಸ್ಪೆನ್ಸಸ್ಸು ಕೂಡ ಏನಾಗಿರುತ್ತೆ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟು ರೆಂಟ್, ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್. ನೋಡಿ, ರೆಂಟ್, ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್ ಮತ್ತು ಲೈಟಿಂಗಿಗೆ ರಿಪೇರ್ಸ್ ಟು ಪ್ರಿಮಿಸಸ್, ಈ ಮೂರಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಕೆಳಗೆ ನೋಡ್ಕೊಳ್ಬೇಕು. 1/15 ಆಫ್ ರೆಂಟ್, ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್, ಲೈಟಿಂಗ್ ಆ್ಯಂಡ್ ರಿಪೇರ್ಸ್ ಟು ಪ್ರಿಮಿಸಸ್ ಹ್ಯಾವ್ ಟು ಬಿ ಟ್ರೀಟೆಡ್ ಆ್ಯಸ್ ಆಫೀಸ್ ಚಾರ್ಜಸ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ರೆಂಟ್, ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್ ಟೋಟಲ್ ಅಮೌಂಟ್ 28,500 ಇದೆ. ಓಕೆ, ಟೋಟಲ್ ರೆಂಟ್, ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್ ರುಪೀಸ್ 28,500. ಸರಿ ಇದೆಯಲ್ಲ? ಓಕೆ, ಇದನ್ನು ನೀವು ಎರಡು ಭಾಗ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರೋದು. 1/15 ಆಫ್ 28,500 ಕಮ್ಸ್ ಟು 1,900. ದಿಸ್ ಅಮೌಂಟ್ ಈಸ್ ಟು ಬಿ ಟ್ರೀಟೆಡ್ ಆ್ಯಸ್ ಆಫೀಸ್ ಚಾರ್ಜಸ್, ಅಂದರೆ ಆಫೀಸ್ ಓವರ್ ಹೆಡ್ಸ್ ಆರ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಅರ್ಥ ಆಗ್ತಾ ಇದೆಯಾ? ಕ್ಲಿಯರಾಗಿ ಹೇಳಿದ್ದಾರೆ. ಲಾಸ್ಟ್ ಸೆಂಟೆನ್ಸ್ ಓದಿದರೆ ಗೊತ್ತಾಗುತ್ತೆ ನಿಮಗೆ. ಹಾಗಾದರೆ ಉಳಿದಿದ್ದೆಷ್ಟು? 15ಅಲ್ಲಿ 1 ತೆಗೆದುಬಿಟ್ರೆ ಉಳಿದಿದ್ದೆಷ್ಟು? 14/15 ಆಫ್ 28,500 ಅಂತಲೂ ಮಾಡ್ಬೋದು, ಅಥವಾ ಹೀಗೂ ಮಾಡ್ಬೋದು. 28,500ಅಲ್ಲಿ 1,900 ಲೆಸ್ ಮಾಡಿ ಕೂಡ ತಗೊಳ್ಬೋದು. 28,500 ಮೈನಸ್ 1,900 ಅಂದರೆ ಎಷ್ಟಾಯಿತು? 26,600. 26,600 ಸರಿನಾ? ಓಕೆ, ಸೊ ದಿಸ್ ಈಸ್ ದ ಅಮೌಂಟ್ ವಿಚ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ದಿಸ್ ಹ್ಯಾಸ್ ಟು ಬಿ ಟೇಕನ್ ಆ್ಯಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಅರ್ಥ ಆಗ್ತಿದೆಯಾ? ಅಂದರೆ ಅವ್ರು ಹೇಳ್ತಿದ್ದಾರೆ ಸಾಮಾನ್ಯ ರೆಂಟ್, ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ನಾವು ಸಾಮಾನ್ಯ ಟ್ರೀಟ್ ಮಾಡ್ತೀವಿ. ಓಕೆ, ರೆಂಟ್ ಆಫ್ ದ ಫ್ಯಾಕ್ಟ್ರಿ ಈ ಥರ ಅಸ್ಯೂಮ್ ಮಾಡಿಕೊಂಡು
ಇನ್ಶೂರೆನ್ಸ್ ಅಂತೆಲ್ಲ ಬಂದಾಗ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ತೊಗೊಳ್ತೀವಿ ನಾವು. ಆದರೆ ಇಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ, ಫ್ಯಾಕ್ಟ್ರಿ ಅಷ್ಟೂ ಫ್ಯಾಕ್ಟ್ರಿ ಓವರ್ ಹೆಡ್ಸಾಗಿ ತೊಗೊಳ್ಳೋದು ಬೇಡ, 1/15 ನೀವು ಆಫೀಸ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಷ್ಟನ್ನು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅಂತ ತೊಗೊಳ್ತೀರಿ, ಇದನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ತೊಗೊಳ್ತೀರಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಅದೇ ಥರ ಲೈಟಿಂಗ್ ಕೂಡ ಹಾಗೆ ಮಾಡ್ಕೊಳ್ಬೇಕು. ಟೋಟಲ್ ಲೈಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ನೋಡಿ. ಲೈಟಿಂಗ್ ಟೋಟಲ್ ಎಕ್ಸ್ಪೆನ್ಸಸ್ 7,500 ಇದೆ. ಇಲ್ಲೂ ಕೂಡ 1/15 ಓಕೆ, 1/15 ಆಫ್ 7,500 comes to 500 rupees. This is to be taken as office overheads. ರಿಮೈನಿಂಗ್ ಅಮೌಂಟ್, ರಿಮೈನಿಂಗ್ ಅಂತ ಹೇಳಿದರೆ 7,500 minus 500 comes to 7,000. This is to be treated as factory overheads. ಓಕೆ, ನೆಕ್ಸ್ಟ್ ಯಾವುದು? ರಿಪೇರ್ಸ್ ಟು ಪ್ರಿಮಿಸಸ್ ಒಂದಿದೆ, ರಿಪೇರ್ಸ್ ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಒಂದಿದೆ. ಇಲ್ಲಿ ರಿಪೇರ್ಸ್ ಟು ಪ್ರಿಮಿಸಸ್ಸಿಗೆ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ, ಎಗೈನ್ ಸೇಮ್ ಅಡ್ಜಸ್ಟ್ಮೆಂಟ್. ಓಕೆ, ರಿಪೇರ್ಸ್ ಟು ಪ್ರಿಮಿಸಸ್ ಎಷ್ಟಿದೆ ಹೇಳಿ? 3,000 ಟೋಟಲ್. ಓಕೆ, ಟೋಟಲ್ ಈಸ್ 3,000. ಇದರಲ್ಲಿ 1/15 ಇಂಟು 3,000 comes to 200 rupees are treated as office overheads. Remaining balance 3,000 minus 200 ಅಂದರೆ 2,800 is taken as factory overheads. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ರಿಪೇರ್ಸ್ ಟು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ರಿಪೇರ್ಸಲ್ಲಿ 2 ಐಟಮ್ ಇದೆ. ರಿಪೇರ್ಸ್ ಟು ಪ್ರಿಮಿಸಸ್ ಆಯಿತು, ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ. ರಿಪೇರ್ಸ್ ಟು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಎಲ್ಲಿ ತೊಗೊಳ್ತೀರಿ? ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಈಸ್ ಇನ್ಸ್ಟಾಲ್ಡ್ ಇನ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಇದು ಗೊತ್ತಾಗಬೇಕು ನಿಮಗೆ, ಯಾಕೆ ಅದನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ತೊಗೊಳ್ತೀವಿ. ಯಾವ್ಯಾವ ಎಕ್ಸ್ಪೆನ್ಸಸ್ಸು ಪ್ರೊಡಕ್ಷನಿಗೆ ಸಂಬಂಧಪಟ್ಟಿರುತ್ತೆ ಅದನ್ನೆಲ್ಲ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ತೊಗೊಳ್ತೀವಿ. ಓಕೆ, ಇಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಎಲ್ಲಿರುತ್ತೆ? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿರುತ್ತೆ. ಸೊ ಎನಿ ಎಕ್ಸ್ಪೆನ್ಸಸ್ ಕನೆಕ್ಟೆಡ್ ಟು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಶುಡ್ ಬಿ ರಿಗಾರ್ಡೆಡ್ ಆ್ಯಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ರಿಪೇರ್ಸ್ ಟು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಆಫೀಸ್ ಎಕ್ಸ್ಪೆನ್ಸಸ್ ಆಫೀಸ್ ಓವರ್ ಹೆಡ್ಸ್, ಡಿಬೆಂಚರ್ ಇಂಟ್ರೆಸ್ಟ್ ಪ್ಯೂರ್ ಫೈನಾನ್ಷಿಯಲ್ ಚಾರ್ಜ್ ಇಲ್ಲಿ ಬರಲ್ಲ, ಕಾಸ್ಟ್ ಶೀಟ್ನಲ್ಲಿ ಹಾಕೋದು ಬೇಡ. ಇನ್ಕಮ್ ಟ್ಯಾಕ್ಸ್ ಈಸ್ ಆಲ್ಸೋ ಪ್ಯೂರ್ ಫೈನಾನ್ಷಿಯಲ್ ಚಾರ್ಜ್. ಲಾಸ್ಟ್ 2 ಐಟಮ್ಸ್ ಡೂ ನಾಟ್ ಅಪಿಯರ್ ಇನ್ ದ ಕಾಸ್ಟ್ ಶೀಟ್. ಓಕೆ, ಅಲ್ಲಿ ಬೇಕಾದರೆ ನೋಟ್ ಬರ್ಕೊಂಬಿಡಿ ನೀವೇ. ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಡಿಬೆಂಚರ್ ಇಂಟ್ರೆಸ್ಟ್ ಆರ್ pure financial charges and therefore they are not taken into account in the preparation of cost sheet. Okay, so ಈಗ cost sheet ಅನ್ನು ಹಾಕಬೇಕು. ಕಾಸ್ಟ್ ಶೀಟ್ ಅಥವಾ ಕಾಸ್ಟ್ ಸ್ಟೇಟ್ಮೆಂಟ್ ಅಂತಲೂ ಹೇಳ್ಬೋದು, ಎರಡೂ ಒಂದೇ. ಪೀರಿಯಡ್ ಕೊಟ್ಟಿಲ್ಲ ಇಲ್ಲಿ. ಓಕೆ, ಪೀರಿಯಡ್ ಈಸ್ ನಾಟ್ ಗಿವನ್. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿದ್ದಾರಾ? ಇಲ್ಲ. ನೋಡಿ, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಮಾತಾಡಬೇಡಿ, ವಿಡಿಯೋದಲ್ಲಿ ಕೂಡ ಬರುತ್ತೆ ನಾನು ಹೇಳಿದರೆ. ಓಕೆ, ಮಾತಾಡಬೇಡಿ. ಸೊ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿದ್ದರೆ ಮಾತ್ರ ಯು ಕ್ಯಾನ್ ಕ್ಯಾಲ್ಕ್ಯುಲೇಟ್ ಪರ್ ಯೂನಿಟ್ ಕಾಸ್ಟ್. ಅರ್ಥ ಆಯ್ತಲ್ಲ? ಪರ್ ಯೂನಿಟ್ ಕಾಸ್ಟ್, ಒಂದು ಯೂನಿಟಿಗೆ ಎಷ್ಟು ಕಾಸ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡೋದು ಯಾವಾಗ ಸಾಧ್ಯ ಆಗುತ್ತೆ? ವೆನ್ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಈ ಪ್ರಾಬ್ಲಮ್ನಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡನ್ನು ಕೊಟ್ಟಿಲ್ಲ. ಹಾಗಾಗಿ ನೀವು ಇಲ್ಲಿ ಪರ್ ಯೂನಿಟ್ ಕಾಲಮನ್ನು ಹಾಕೋದು ಬೇಡ, ಟೋಟಲ್ ಕಾಸ್ಟ್ ಕಾಲಮನ್ನು ಮಾತ್ರ ಹಾಕ್ಕೊಳ್ಳಿ. ಗ್ರೂಪಿಂಗ್ ಮಾಡೋದಿರುತ್ತಲ್ಲ, ಅಂದರೆ ಈಗ ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲೇ ಒಂದು 5-6 ಐಟಮ್ಸ್ ಬರುತ್ತೆ. ಈ ಥರ ಗ್ರೂಪಿಂಗ್ ಮಾಡ್ಕೊಳ್ಳೋದಿರುತ್ತಲ್ಲ, ಆಗ ಒಂದು ಇನ್ನರ್ ಕಾಲಮನ್ನು ಪ್ರೊವೈಡ್ ಮಾಡಿ. ಅರ್ಥ ಆಯ್ತಲ್ಲ? ಡೈರೆಕ್ಟಾಗಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಇಷ್ಟು ಅಂತ ಕೊಟ್ಟರೆ ಒಂದೇ ಕಾಲಮ್ ಸಾಕಾಗುತ್ತೆ. ಆದರೆ ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಒಂದು 5-6 ಐಟಮ್ಸ್ ಬರುತ್ತೆ ನಿಮಗೆ. ಹಾಗಿದ್ದಾಗ ಒಂದು ಇನ್ನರ್ ಕಾಲಮನ್ನು ಪ್ರೊವೈಡ್ ಮಾಡ್ಕೊಳ್ಳಿ. ಓಕೆ, ಪರ್ಟಿಕ್ಯುಲರ್ಸ್, ದಿಸ್ ಈಸ್ ಇನ್ನರ್ ಕಾಲಮ್, ಟೋಟಲ್ ಕಾಸ್ಟ್.
ಫಸ್ಟ್ ಐಟಮ್ ಏನು ಬರಬೇಕು? ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಇನ್ನರ್ ಕಾಲಮ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 1,26,900. Add purchase of materials, purchase of materials 6,92,100. Add ಮಾಡಬೇಕು. Add, there is one more expenditure connected to purchases. Expenses on purchases ಅಂದರೆ it is carriage inwards. ಸಾಮಾನ್ಯ ಕ್ಯಾರಿಯೇಜ್ ಇನ್ವರ್ಡ್ಸ್ ಇರುತ್ತೆ, ಅದನ್ನು ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್ 3,200. ಈ ಮೂರನ್ನು ಆ್ಯಡ್ ಮಾಡ್ಕೊಳ್ಳಿ. 8,22,200. ಓಕೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, closing stock of raw materials. How much? 1,63,400 minus ಮಾಡಿ. 6,58,800. 6,58,800 ಏನಿದು? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್. ಫಸ್ಟ್ ಐಟಮ್ ಈಗ ಸಿಕ್ಕಿದೆ ನಿಮಗೆ. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಕೊಟ್ಟಿರಲಿಲ್ಲ ಪ್ರಾಬ್ಲಮ್ನಲ್ಲಿ, ಅದನ್ನು ನೀವು ಅಸರ್ಟೈನ್ ಮಾಡಿದ್ದೀರಿ. ಓಕೆ, ದಿಸ್ ಈಸ್ ಟೇಕನ್ ಆ್ಯಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಆ್ಯಸ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ಯೂಸ್ಡ್, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಯೂಸ್ಡ್ ಆರ್ ಕನ್ಸ್ಯೂಮ್ಡ್, ಬೋತ್ ಆರ್ ಸೇಮ್. ಓಕೆ, ಫಸ್ಟ್ ಐಟಮ್ ಸಿಕ್ತು. ನೆಕ್ಸ್ಟ್ ಏನು ಮಾಡಬೇಕು? ಆ್ಯಡ್ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತಲೂ ಹೇಳ್ಬೋದು, ಡೈರೆಕ್ಟ್ ವೇಜಸ್. ಹೌ ಮಚ್? 1,51,200. 8,10,000. ಏನಿದು? ಪ್ರೈಮ್ ಕಾಸ್ಟ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಸೇರಿಸ್ಕೊಳ್ಬೇಕು. ಈ ಪ್ರಾಬ್ಲಮ್ನಲ್ಲಿ ಇಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಈಗ ಗ್ರೂಪಿಂಗ್ ಮಾಡ್ಕೊಂಡಿದ್ದೀರಲ್ಲ, ವೇಜಸ್ಸಲ್ಲಿ ಇಂಡೈರೆಕ್ಟ್ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿಂದ ಶುರು ಮಾಡ್ಕೊಳ್ಳಿ. ಇಂಡೈರೆಕ್ಟ್ ವೇಜಸ್, ಇನ್ನರ್ ಕಾಲಮ್ 23,300. Next item, manufacturing expenses. Manufacturing expenses 9,300. Continue. Okay, this is continued. Next item, supervision. Supervision ಫ್ಯಾಕ್ಟ್ರಿ ಅಂತ ಕೊಟ್ಟಿದ್ದಾರೆ 29,400. ನೆಕ್ಸ್ಟು ರೆಂಟ್ ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್. ಫ್ಯಾಕ್ಟ್ರಿ ರೆಂಟ್ ರೇಟ್ಸ್ ಇನ್ಶೂರೆನ್ಸ್. ಫ್ಯಾಕ್ಟ್ರಿಗೆ ಏನು ಹಾಕ್ತೀರಿ, ಚಾರ್ಜ್ ಮಾಡ್ತೀರಿ, ಅದನ್ನು ಫ್ಯಾಕ್ಟ್ರಿ ರೆಂಟ್ ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಬರ್ಕೊಳ್ಳಿ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀರಿ. ಓಕೆ, ಕ್ಯಾಲ್ಕುಲೇಟೆಡ್ ಎಷ್ಟಿದೆ ನೋಡಿ, 26,600. ನೆಕ್ಸ್ಟ್ ರಿಪೇರ್ಸ್ ಟು ಪ್ರಿಮಿಸಸ್. ಲೈಟಿಂಗಾ? ಓಕೆ, ಲೈಟಿಂಗ್ ಇಟ್ ಈಸ್ ಆಲ್ಸೋ ಕ್ಯಾಲ್ಕುಲೇಟೆಡ್. ಎಷ್ಟು? 7,000. ದೆನ್ ರಿಪೇರ್ಸ್ ಟು ಪ್ರಿಮಿಸಸ್
calculated 2800. Next, repairs to repairs to plant and machinery. How much? 4900. Depreciation of plant and machinery, depreciation 16,600. ಇಷ್ಟೇನಾ? ಸೊ ಟೋಟಲ್ ಆಫ್ ದೀಸ್ ಐಟಮ್ಸ್ ಇನ್ನರ್ ಕಾಲಮ್ನಲ್ಲಿರೋದನ್ನು ಆ್ಯಡ್ ಅಪ್ ಮಾಡಿ. ಔಟರ್ ಕಾಲಮ್ಗೆ 1,19,900. ದಿಸ್ ಈಸ್ ದ ಟೋಟಲ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಕಾಸ್ಟ್ ಅಲ್ಲ, ಏನದು? ಫ್ಯಾಕ್ಟ್ರಿ ಓವರ್ ಹೆಡ್ಸ್ 1,19,900. ಓಕೆ, ನಾವು this has to be added to prime cost. ಔಟರ್ ಕಾಲಮ್ ನೋಡ್ಕೊಳ್ಳಿ, ಪ್ರೈಮ್ ಕಾಸ್ಟ್ ಎಷ್ಟು ಬಂದಿತ್ತು? 8,10,000. ಈ 8,10,000ಗೆ ಇದನ್ನು ಆ್ಯಡ್ ಮಾಡಿ ಹಾಕಿ. 9,29,900. ವಾಟ್ ಈಸ್ ದಿಸ್? ಫ್ಯಾಕ್ಟ್ರಿ ಕಾಸ್ಟ್ or works cost. This can also be called as works cost. Okay, add administration or office overheads. ನೋಡಿ, ಹಿಂದಿನ ಪ್ರಾಬ್ಲಮ್ನಲ್ಲಿ ಜನರಲ್ ಆನ್ ಕಾಸ್ಟ್ ಅಂತ ಕೊಟ್ಟಿದ್ರು, ನಿಮಗೆ ಮಾಡಿಸಿಲ್ಲ ಆ ಪ್ರಾಬ್ಲಮನ್ನು, ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಜನರಲ್ ಆನ್ ಕಾಸ್ಟ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಂತಲೇ ಅರ್ಥ. ಓಕೆ, ಅದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸಲ್ಲಿ ಆಫೀಸ್ ರೆಂಟ್, ರೇಟ್ಸ್, ಇನ್ಶೂರೆನ್ಸ್ ಕ್ಯಾಲ್ಕುಲೇಟೆಡ್. ನೋಡಿ, 1,900 ಇನ್ನರ್ ಕಾಲಮ್. ನೆಕ್ಸ್ಟ್ ಲೈಟಿಂಗ್, ಆಫೀಸ್ ಲೈಟಿಂಗ್ ಅಂತ ಬರ್ಕೊಳ್ಳಿ. ಆಫೀಸ್ ಲೈಟಿಂಗ್ again it is calculated 500. Then repairs to premises, okay, calculated 200. Next, office expenses ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ನಲ್ಲಿ. ಆಫೀಸ್ ಎಕ್ಸ್ಪೆನ್ಸಸ್ it is 37,400. ಇಷ್ಟೆಲ್ಲ ನಾವು ಟೋಟಲ್ ಅಪ್ ದೀಸ್ ಐಟಮ್ಸ್ ಎಷ್ಟು? 40,000. ಇದಿಷ್ಟನ್ನು ಆ್ಯಡ್ ಮಾಡಿದರೆ 40,000 ಬರುತ್ತೆ. ಔಟರ್ ಕಾಲಮಿಗೆ ಹಾಕ್ಕೊಳ್ಳಿ. ಈಗ ಈ ಫ್ಯಾಕ್ಟ್ರಿ ಕಾಸ್ಟ್ 9,29,900ಗೆ ಈ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ 40,000 ಆ್ಯಡ್ ಮಾಡಿ. ಕಂಟಿನ್ಯೂ ಮಾಡಿ. 9,69,900 ಏನಿದು? ಕಾಸ್ಟ್ ಆಫ್ ಪ್ರೊಡಕ್ಷನ್. ಈಗ you have to adjust opening stock of finished goods and closing stock of finished goods. Add opening stock of finished goods ಹೇಳಿ ಎಷ್ಟಿದೆ? 67,500 ಆ್ಯಡ್ ಮಾಡಿ. 10,37,400. This is less closing stock of finished goods. It is 58,200 less
9,79,200. ಏನಿದು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಸೇಲ್ಸ್ ಅಲ್ಲ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆಯಲ್ಲ, ಇದೇನಿದು? ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್. ಇದು ದಿಸ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್. ಎಷ್ಟು ಪ್ರೊಡ್ಯೂಸ್ ಮಾಡಿರ್ತೀರಿ ಅದರ ಕಾಸ್ಟು. ಇದು ಎಷ್ಟನ್ನು ಸೇಲ್ ಮಾಡಿರ್ತೀರಿ ಅದರ ಕಾಸ್ಟು. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಆ್ಯಡ್. ಇದಾದಮೇಲೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡಬೇಕು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಏನಿದೆ? ಕ್ಯಾರಿಯೇಜ್ ಆನ್ ಸೇಲ್ಸ್ ಒಂದೇ ಐಟಮ್ ಅಲ್ಲ, 29,900. ಒಂದೇ ಐಟಮ್ ಆದರೆ ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಹಾಕಿ. ನಾವು ಆ್ಯಡ್ ದಿಸ್ ಐಟಮ್. $9 lakh, sorry, 100, 10,09,100. This is total cost or cost of sales. Cost of sales. Okay, sales ಕೊಟ್ಟಿದ್ದಾರಲ್ಲ, add profit. You have to ascertain the profit. Leave space here for the profit amount. Okay, sale of finished goods 11,93,700. 11,93,700. Difference 1,84,600. ಗೊತ್ತಾಗತ್ತಲ್ಲ ಪ್ರಾಫಿಟ್ ಕ್ಯಾಲ್ಕುಲೇಷನು? 11,93,700 ಮೈನಸ್ ಟೋಟಲ್ ಕಾಸ್ಟ್ 10,09,100. ದಿಸ್ ಗಿವ್ಸ್ ಯು ದ ಪ್ರಾಫಿಟ್. ಓಕೆ, ಡೌಟ್ಸ್ ಇದೆಯಾ ಏನಾದರೂ? ಇಲ್ಲ. ಈಗ ಪ್ರಾಬ್ಲಮ್ ನಂಬರ್ 8. Okay, the following particulars relate to a manufacturing concern for the year 2000. ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಗೊತ್ತಿದೆ ನಿಮಗೆ. ಫಸ್ಟ್ ಐಟಮ್ ಬರುತ್ತೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ಅನ್ಪ್ರೊಡಕ್ಟಿವ್ ವೇಜಸ್ ಅಂದರೆ ಇಂಡೈರೆಕ್ಟ್ ವೇಜಸ್ ಅನ್ನೋ ಅರ್ಥ. ಓಕೆ, ಎಲ್ಲಿ ಹಾಕ್ತೀರಿ? ಎಲ್ಲಿ ಹಾಕಿದ್ರಿ ಇಂಡೈರೆಕ್ಟ್ ವೇಜಸ್ ಇದ್ದರೆ? ಅನ್ಪ್ರೊಡಕ್ಟಿವ್ ವೇಜಸ್ ಇದ್ದರೆ ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ತೊಗೊಳ್ಬೇಕು. ವೇಜಸ್ ಅಂದಾಗ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಟ್ರೇಡಿಂಗ್ ಅಕೌಂಟಲ್ಲಿ ಬರೋ ಐಟಮ್ಸು ಒಂದು ಪ್ರೈಮ್ ಕಾಸ್ಟ್ ಆಗಿರಬೇಕು, ಇಲ್ಲ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆಗಿರಬೇಕು. ಸರಿನಾ? P&L ಅಕೌಂಟಲ್ಲಿ ಬರೋವಂಥ ಐಟಮ್ಸು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಆಗಿರಬೇಕು, ಇಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆಗಿರಬೇಕು. ಓಕೆ, ಸೊ ಇಲ್ಲಿ ಅನ್ಪ್ರೊಡಕ್ಟಿವ್ ವೇಜಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಮುಂದೆ ಬರ್ಕೊಳ್ತಾ ಹೋಗಿ. ಪ್ರೊಡಕ್ಟಿವ್ ವೇಜಸ್ ಪ್ರೈಮ್ ಕಾಸ್ಟ್. ಪ್ರೊಡಕ್ಟಿವ್ ವೇಜಸ್ ಅಂದರೆ ಡೈರೆಕ್ಟ್ ವೇಜಸ್ ಅಂತ ಅರ್ಥ. ಓಕೆ, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಗೊತ್ತಿದೆ ನಿಮಗೆ. ಫಸ್ಟ್ ಐಟಮಿಗೆ ಅಡ್ಜಸ್ಟ್ ಮಾಡಬೇಕು. ಓಪನಿಂಗ್ ಸ್ಟಾಕಿಗೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸನ್ನು ಆ್ಯಡ್ ಮಾಡಬೇಕು. ಸ್ಕ್ರ್ಯಾಪ್ ಮೆಟೀರಿಯಲ್ಸ್ ಯೂಸ್ಡ್. ಸ್ಕ್ರ್ಯಾಪ್ ಮೆಟೀರಿಯಲ್ಸ್ ಯೂಸ್ಡನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ತೊಗೊಳ್ಬೇಕು. ಪ್ರೊಡಕ್ಷನಿಗೆ ಸಂಬಂಧಪಟ್ಟಿದ್ದದು. ಓವರ್ ಟೈಮ್ ವರ್ಕ್ಡ್. ಓವರ್ ಟೈಮ್ ಕೂಡ ಪ್ರೊಡಕ್ಷನಿಗೆ ಸಂಬಂಧಪಟ್ಟಿರೋವಂಥದ್ದು ಖರ್ಚು. ಹಾಗಾಗಿ ಅದನ್ನು ಎಲ್ಲಿ ಹಾಕಬೇಕು? ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸ್ಟೋರ್ಸ್ ಅಂದರೆ ಮೆಟೀರಿಯಲ್ಸ್ ಅಂತ. ಸ್ಟೋರ್ಸ್ ಯೂಸ್ಡ್, ಮೆಟೀರಿಯಲ್ಸ್ ಯೂಸ್ಡ್ ಅಂದರೆ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಯೂಸ್ಡ್ ಅಂತ ಆಗುತ್ತೆ. ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಲೂಸ್ ಟೂಲ್ಸ್ ಯೂಸ್ಡ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಅಡ್ವರ್ಟೈಸ್ಮೆಂಟ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಓಕೆ, ಅಡ್ವರ್ಟೈಸ್ಮೆಂಟ್ ಕೊಡೋ ಉದ್ದೇಶ ಏನು? ಟು ಇನ್ಕ್ರೀಸ್ ದ ಸೇಲ್ಸ್, ಟು ಕ್ರಿಯೇಟ್ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ಸ್. ಹಾಗಾಗಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಡಿಸ್ಕೌಂಟ್ ಅಲೋಡ್. ಡಿಸ್ಕೌಂಟ್ ಅಲೋ ಮಾಡೋದು ಯಾವಾಗ? ಸೇಲ್ಸ್ ಮಾಡಿದಾಗ. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಕ್ಯಾಶ್ ಡಿಸ್ಕೌಂಟ್ ಅಂತ ಕೊಟ್ಟರೆ ತೊಗೊಳ್ಬೇಡಿ. ಹಿಂದಿನ ಪ್ರಾಬ್ಲಮ್ನಲ್ಲಿ ಮಾಡಿಸಿದ್ದೀನಿ ಅದನ್ನು. ಕ್ಯಾಶ್ ಡಿಸ್ಕೌಂಟ್ ಬರಲ್ಲ. ಓಕೆ, ಡಿಸ್ಕೌಂಟ್ ಅಲೋಡ್ ಅಂತ ಹೇಳಿದರೆ ಟ್ರೇಡ್ ಡಿಸ್ಕೌಂಟ್ ಅದು. ಹಾಗಾಗಿ ಅದನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ತೊಗೊಳ್ಬೇಕು. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಗೊತ್ತಿದೆ, ಅಡ್ಜಸ್ಟ್ ಮಾಡೋದು. ಫಸ್ಟ್ ಐಟಮ್ನಲ್ಲಿ ಅಡ್ಜಸ್ಟ್ ಮಾಡ್ತೀರಿ. ಕ್ಯಾರಿಯೇಜ್ ಇನ್ವರ್ಡ್ಸ್ ಪ್ರೈಮ್ ಕಾಸ್ಟಲ್ಲೇ ಬರುತ್ತೆ ಅದು ಕೂಡ.
ಡಿಪ್ರಿಸಿಯೇಷನ್, ಇಲ್ಲಿ ಡಿಪ್ರಿಸಿಯೇಷನ್ ಯಾವುದ್ರ ಮೇಲೆ ಅಂತ ಹೇಳಿಲ್ಲ. ವಿ ಅಸ್ಯೂಮ್ ದಿಸ್ ಆ್ಯಸ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ. ಓಕೆ, ವಿ ಟೇಕ್ ದೆಮ್ ಆ್ಯಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ತಗೊಳ್ಳೋಣ. ನೆಕ್ಸ್ಟು ಇನ್ಶೂರೆನ್ಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಬ್ಯಾಂಕ್ ಇಂಟ್ರೆಸ್ಟ್ ಬರಲ್ಲ ಎಲ್ಲೂ. ಪ್ಯೂರ್ ಫೈನಾನ್ಷಿಯಲ್ ಚಾರ್ಜ್ ನೋಡಿ, ಡಿಬೆಂಚರ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಆನ್ ಲೋನ್, ಓಕೆ, ಬ್ಯಾಂಕ್ ಇಂಟ್ರೆಸ್ಟ್ ಇದೆಲ್ಲ ಬರೋದಿಲ್ಲ. ನಾವೇನಾದರೂ ಸಾಲ ತೊಗೊಂಡು ಅದ್ರ ಮೇಲೆ ಇಂಟ್ರೆಸ್ಟ್ ಕಟ್ಟಿದರೆ ಅಥವಾ ಡಿಬೆಂಚರ್ಸ್ ಮೇಲೆ ಏನಾದರೂ ಇಂಟ್ರೆಸ್ಟ್ ಕಟ್ಟಿದರೆ ಅದೆಲ್ಲ ಕಾಸ್ಟ್ ಅಕೌಂಟ್ಸಲ್ಲಿ ಬರಲ್ಲ. ಓಕೆ, ಪ್ಯೂರ್ ಫೈನಾನ್ಷಿಯಲ್ ಚಾರ್ಜ್ ಅದ್ರ ಮುಂದೆನೇ ಬರ್ಕೊಳ್ಳಿ. ಪ್ಯೂರ್ ಫೈನಾನ್ಷಿಯಲ್ ಚಾರ್ಜ್ ಆದ್ದರಿಂದ ಇಟ್ ಡಸ್ ನಾಟ್ ಅಪಿಯರ್ ಇನ್ ದ ಕಾಸ್ಟ್ ಶೀಟ್. ಡಿವಿಡೆಂಡ್ಸ್ ಇದು ಕೂಡ ಬರಲ್ಲ. ಓಕೆ, ಡಿವಿಡೆಂಡ್ಸ್ ಬರಲ್ಲ. ಇನ್ಸ್ಪೆಕ್ಷನ್ ಫೀಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಪೋಸ್ಟೇಜ್, ಪೋಸ್ಟೇಜ್ ಎಲ್ಲಿ ಹಾಕ್ತೀರಿ? P&L ಅಕೌಂಟಲ್ಲಿ ತಾನೇ. ಏನಾಗಬೇಕು ಹಾಗಾದರೆ? ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ಟೆಕ್ನಿಕಲ್ ಡೈರೆಕ್ಟರ್ಸ್ ಫೀ, ಟೆಕ್ನಿಕಲ್ ಅಂತ ಹೇಳಿದಾಗ ಇಟ್ ಈಸ್ ರಿಲೇಟೆಡ್ ಟು ಪ್ರೊಡಕ್ಷನ್, ಹಾಗಾಗಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಮ್ಯಾನೇಜರ್ ಸ್ಯಾಲರಿ, ಮ್ಯಾನೇಜರ್ ಸ್ಯಾಲರಿನ ಅವರು ಫ್ಯಾಕ್ಟ್ರಿ ಮ್ಯಾನೇಜರು ಅಥವಾ ಯಾವುದು ಅಂತ ಹೇಳಿಲ್ಲ, ಸಾಮಾನ್ಯ ಮ್ಯಾನೇಜರ್ ಸ್ಯಾಲರಿನ ಏನಂತ ಟ್ರೀಟ್ ಮಾಡ್ತೀರಿ? ಆಫೀಸ್ ಓವರ್ ಹೆಡ್ಸ್. ಓಕೆ, ಇಲ್ಲಿ ಫ್ಯಾಕ್ಟ್ರಿ ಮ್ಯಾನೇಜರ್ ಸ್ಯಾಲ್ರಿ ಅಂತ ಕೊಟ್ಟಿದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ಸಿಗೆ ಹಾಕಬೇಕು, ಅರ್ಥ ಆಯ್ತಲ್ಲ? ಆಮೇಲೆ ಆಫೀಸ್ ಮ್ಯಾನೇಜರ್ ಸ್ಯಾಲ್ರಿ ಅಂದರೆ ಆಫೀಸಿಗೆ ಹಾಕಬೇಕು. ಬರೀ ಮ್ಯಾನೇಜರ್ ಸ್ಯಾಲ್ರಿ ಅಂತ ಕೊಟ್ಟಿರೋದ್ರಿಂದ ಯು ಕ್ಯಾನ್ ಟ್ರೀಟ್ ಇಟ್ ಆ್ಯಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ದೆನ್ ಸೂಪರ್ವಿಷನ್ ಎಕ್ಸ್ಪೆನ್ಸಸ್, ಸೂಪರ್ವಿಷನ್ ಈಸ್ ರಿಲೇಟೆಡ್ ಟು ಪ್ರೊಡಕ್ಷನ್, ಹಾಗಾಗಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ರಿಸರ್ಚ್ ಎಕ್ಸ್ಪೆನ್ಸಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಗುಡ್ ವಿಲ್ ರಿಟರ್ನ್ ಆಫ್ ಫೈನಾನ್ಷಿಯಲ್ ಚಾರ್ಜ್, ಅದು ಫೈನಾನ್ಷಿಯಲ್ ಐಟಮ್ ಬರಲ್ಲ ಇಲ್ಲಿ, ಗುಡ್ ವಿಲ್ ರಿಟರ್ನ್ ಆಫ್ ಬರಲ್ಲ. ಕ್ಲೀನಿಂಗ್ ಚಾರ್ಜಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸಬ್ಸ್ಕ್ರಿಪ್ಷನ್ ಟು ಟೆಕ್ನಿಕಲ್ ಜರ್ನಲ್ಸ್, ಟೆಕ್ನಿಕಲ್ ಅಂತ ಹೇಳಿದಾಗ ನಾನು ಹೇಳಿದೆ ಇಟ್ ಈಸ್ ರಿಲೇಟೆಡ್ ಟು ಪ್ರೊಡಕ್ಷನ್, ಪ್ರೊಡಕ್ಷನಿಗೆ ಸಂಬಂಧಪಟ್ಟಾಗ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ದೆನ್ ಕಲೆಕ್ಷನ್ ಚಾರ್ಜಸ್, ಕಲೆಕ್ಷನ್ ಚಾರ್ಜಸ್ ಅಂದರೆ ಡೆಟ್ ಕಲೆಕ್ಷನ್ ಚಾರ್ಜಸ್ ಅಂತ. ಸೇಲ್ಸ್ ಆದಮೇಲೆ ಬರುತ್ತಲ್ಲ, ಕ್ರೆಡಿಟ್ ಸೇಲ್ಸ್ ಮಾಡಿದ್ದೀರಿ, ಆ ಡೆಟ್ಟನ್ನು ಕಲೆಕ್ಟ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಖರ್ಚಾಗ್ತಾ ಇದೆ, ಅದನ್ನು ಡೆಟ್ ಕಲೆಕ್ಷನ್ ಚಾರ್ಜಸ್ ಅಂತ ಹೇಳ್ತೀವಿ. ಎಲ್ಲಿ ಬರಬೇಕು? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ದೆನ್ ಸೇಲ್ಸ್ ಗೊತ್ತಿದೆ, ಲಾಸ್ಟ್ ಐಟಮ್. ಫ್ರಮ್ ದ ಅಬೌವ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಶೋಯಿಂಗ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ಪ್ರೈಮ್ ಕಾಸ್ಟ್, ವರ್ಕ್ಸ್ ಆನ್ ಕಾಸ್ಟ್. ನೋಡಿ, ಆನ್ ಕಾಸ್ಟ್ ಅಂದ್ರೇನು? ಓವರ್ ಹೆಡ್ಸ್. ಬರ್ಕೊಳ್ಳಿ ಅಲ್ಲಿ, ವರ್ಕ್ಸ್ ಆನ್ ಕಾಸ್ಟ್ ಅಂತ ಕೇಳಿದ್ದಾರೆ, ವರ್ಕ್ಸ್ ಓವರ್ ಹೆಡ್ಸ್ ಅಂತ ಅರ್ಥ. ಆ್ಯಂಡ್ ವರ್ಕ್ಸ್ ಕಾಸ್ಟ್, ವರ್ಕ್ಸ್ ಆನ್ ಕಾಸ್ಟ್ ಬೇರೆ, ವರ್ಕ್ಸ್ ಕಾಸ್ಟ್ ಬೇರೆ. ವರ್ಕ್ಸ್ ಕಾಸ್ಟ್ ಅಂದರೆ ಫ್ಯಾಕ್ಟ್ರಿ ಕಾಸ್ಟ್. ಪ್ರೈಮ್ ಕಾಸ್ಟಿಗೆ ವರ್ಕ್ಸ್ ಆನ್ ಕಾಸ್ಟನ್ನು ಆ್ಯಡ್ ಮಾಡಿದಾಗ ಯು ಗೆಟ್ ವರ್ಕ್ಸ್ ಕಾಸ್ಟ್. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟು ಜನರಲ್ ಆನ್ ಕಾಸ್ಟ್. ಜನರಲ್ ಆನ್ ಕಾಸ್ಟ್ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅಂತ. ಓಕೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಟೋಟಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು, ನೆಟ್ ಪ್ರಾಫಿಟ್ ಆ್ಯಂಡ್ ಇಟ್ಸ್ ಪರ್ಸಂಟೇಜ್ ಆನ್ ಸೇಲ್ಸ್, ಅದರ ಪರ್ಸಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಈಗ ಕಾಸ್ಟ್ ಶೀಟ್ ಹಾಕೋಣ. ಓಕೆ, ಇಲ್ಲೂ ಕೂಡ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿಲ್ಲ, ಹಾಗಾಗಿ ಪರ್ ಯೂನಿಟ್ ಕಾಸ್ಟ್ ಕಾಲಮ್ ಬೇಡ. ಓಕೆ, ಟೋಟಲ್ ಕಾಸ್ಟ್ ಕಾಲಮ್ ಹಾಕ್ಕೊಳ್ಳಿ, ಆಮೇಲೆ ಇದೇ ಥರ ಇನ್ನರ್ ಕಾಲಮನ್ನು ಹಾಕ್ಕೊಳ್ಳಿ. ಹೀಗೆ ಮಾಡೋಣ. Cost sheet or cost statement for the year 2000. For the year 2000. Particulars. This is inner column, total cost. Okay, start with opening stock of raw materials. Opening stock of materials, inner column 70,000. Add purchase of materials. Purchase of materials 1 lakh. ಕ್ಯಾರಿಯೇಜ್ ಇನ್ವರ್ಟ್ಸ್ ಇದೆಯಾ?
ಕ್ಯಾರಿಯೇಜ್ ಇನ್ವರ್ಡ್ಸ್ ಇದೆಯಾ ನೋಡಿ. ಆ್ಯಡ್ ಕ್ಯಾರಿಯೇಜ್ ಇನ್ವರ್ಡ್ಸ್ ಎನಿ ಎಕ್ಸ್ಪೆನ್ಸಸ್ ಕನೆಕ್ಟೆಡ್ ಟು ಪರ್ಚೇಸಸ್ ಇದ್ದರೆ ಹಾಕ್ಕೊಳ್ಬೇಕು. 4000 ಆ್ಯಡ್ ಮಾಡ್ಕೊಳ್ಳಿ ಮೂರನ್ನು. 1,74,000 ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ closing stock of materials 30,000 ಲೆಸ್ ಮಾಡಿ. 1,44,000 ಏನಿದು? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಯೂಸ್ಡ್, ಕನ್ಸ್ಯೂಮ್ಡ್ ಅಂತಲೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಐಟಮ್ ಏನು? ಆ್ಯಡ್ ಪ್ರೊಡಕ್ಟಿವ್ ವೇಜಸ್. ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿಲ್ಲ ಇಲ್ಲಿ, ಪ್ರೊಡಕ್ಟಿವ್ ವೇಜಸ್. ಬೇಕಾದರೆ ಬ್ರ್ಯಾಕೆಟಲ್ಲಿ ಡೈರೆಕ್ಟ್ ಅಂತ ಬರ್ಕೊಳ್ಳಿ. ಪ್ರೊಡಕ್ಟಿವ್ ಬ್ರ್ಯಾಕೆಟ್ನಲ್ಲಿ ಡೈರೆಕ್ಟ್ ವೇಜಸ್ ಎಷ್ಟಿದೆ? 80,000. ಓಕೆ, 2,24,000 ಪ್ರೈಮ್ ಕಾಸ್ಟ್. ಆ್ಯಡ್ ಇಲ್ಲಿ ವರ್ಕ್ಸ್ ಆನ್ ಕಾಸ್ಟ್ ಅಂತ ಹೇಳಿದಾರಲ್ಲ, ಪಾಯಿಂಟ್ ಸಿ ನೋಡ್ಕೊಳ್ಳಿ. ಪಾಯಿಂಟ್ ಸಿ ನೀವು ಈಗ ಮೆಟೀರಿಯಲ್ಸ್ ಪಾಯಿಂಟ್ ಎ ನೋಡಿ ಕೆಳಗಡೆ ಲಾಸ್ಟ್ ಪ್ಯಾರಾಗ್ರಾಫ್ನಲ್ಲಿ. ಪಾಯಿಂಟ್ ಎ ಏನು ಕೇಳಿದ್ದಾರೆ ಅವರು? ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ಇದು ದಿಸ್ ಈಸ್ ಎ, ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ಓಕೆ, ಆಮೇಲೆ ಪಾಯಿಂಟ್ ಬಿ ಪ್ರೈಮ್ ಕಾಸ್ಟ್. ಈಗ ತಾನೇ ಬಂದಿದೆ ನೋಡಿ ಪ್ರೈಮ್ ಕಾಸ್ಟ್, ಇದು ಸರಿನಾ? ನೆಕ್ಸ್ಟ್ ಏನು ಕೇಳಿದ್ದಾರೆ? ವರ್ಕ್ಸ್ ಆನ್ ಕಾಸ್ಟ್. ವರ್ಕ್ಸ್ ಆನ್ ಕಾಸ್ಟ್ ಅಂದ್ರೇನು? ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಆ್ಯಡ್ ಹೀಗೆ ಬರ್ಕೊಳ್ಳಿ, ವರ್ಕ್ಸ್ ಆನ್ ಕಾಸ್ಟ್ ಬ್ರ್ಯಾಕೆಟ್ನಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಗ್ರೂಪಿಂಗ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಹಾಕ್ತಾ ಹೋಗಿ. ಈಗ ಅನ್ಪ್ರೊಡಕ್ಟಿವ್ ವೇಜಸ್, unproductive wages 10,000. Then scrap material used, scrap material used 1,000. Overtime worked, overtime worked 2,000. Stores used 4,000. Now we continue here. Okay, next item, loose tools used 10,000. Then ಡಿಪ್ರಿಸಿಯೇಷನ್ ಏನಿದೆ? ಡಿಪ್ರಿಸಿಯೇಷನ್ 3,000. ಇನ್ಶೂರೆನ್ಸ್ 1,000. ಇನ್ಸ್ಪೆಕ್ಷನ್ ಫೀಸ್ 1,000. Then technical director's fees 3,000, sorry 15,000. Next, supervision expenses supervision expenses 1,000. Research expenses, research expenses
12,000. Cleaning charges, cleaning charges 1,000. Subscription to technical journals, subscription to technical journals, $100. ಇಷ್ಟೆಲ್ಲ ಇಷ್ಟನ್ನು ಆ್ಯಡ್ ಮಾಡಿ 61,100. 61,100 ಏನಿದು ಏನಿದು ವರ್ಕ್ಸ್ ಆನ್ ಕಾಸ್ಟ್. ವರ್ಕ್ಸ್ ಕಾಸ್ಟ್ ಅಲ್ಲ, ವರ್ಕ್ಸ್ ಆನ್ ಕಾಸ್ಟ್. ವರ್ಕ್ಸ್ ಕಾಸ್ಟ್ ಇನ್ನೂ ಬಂದಿಲ್ಲ ನಿಮಗೆ. ಈ ವರ್ಕ್ಸ್ ಆನ್ ಕಾಸ್ಟ್ ಇದೆಯಲ್ಲ, ಇದು ದಿಸ್ ಈಸ್ ವರ್ಕ್ಸ್ ಆನ್ ಕಾಸ್ಟ್. ವರ್ಕ್ಸ್ ಓವರ್ ಹೆಡ್ಸ್, ವರ್ಕ್ಸ್ ಓವರ್ ಹೆಡ್ಸನ್ನು ಪ್ರೈಮ್ ಕಾಸ್ಟ್ ಇದೆಯಲ್ಲ ಇಲ್ಲಿ, ಇದಕ್ಕೆ ಆ್ಯಡ್ ಮಾಡಿದಾಗ ಬರೋದು ವರ್ಕ್ಸ್ ಕಾಸ್ಟ್. ಓಕೆ, ಸೊ ದಿಸ್ ಈಸ್ ವರ್ಕ್ಸ್ ಆನ್ ಕಾಸ್ಟ್ ಅಂದರೆ ಪಾಯಿಂಟ್ ಸಿ. ಪಾಯಿಂಟ್ ಸಿನಲ್ಲಿ ವರ್ಕ್ಸ್ ಆನ್ ಕಾಸ್ಟ್, ವರ್ಕ್ಸ್ ಕಾಸ್ಟ್ ಎರಡನ್ನೂ ಕೇಳಿದ್ದಾರೆ. ಓಕೆ, ದಿಸ್ ಈಸ್ ಬೇಕಾದರೆ ಬರ್ಕೊಳ್ಳಿ ಇಲ್ಲಿ, ವರ್ಕ್ಸ್ ಆನ್ ಕಾಸ್ಟ್. ದಿಸ್ ಈಸ್ ವರ್ಕ್ಸ್ ಆನ್ ಕಾಸ್ಟ್. ಓಕೆ, ಇದನ್ನು ಈಗ ಮೇಲ್ಗಡೆ ಇದಕ್ಕೆ ಆ್ಯಡ್ ಮಾಡಿ ಪ್ರೈಮ್ ಕಾಸ್ಟಿಗೆ. 2,25,000, 2,85,100. ಏನಿದು ವರ್ಕ್ಸ್ ಕಾಸ್ಟ್, ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಕಾಸ್ಟ್. ವ್ಯತ್ಯಾಸ ಗೊತ್ತಾಗ್ತಿದೆಯಲ್ಲ? ಆನ್ ಕಾಸ್ಟ್ ಅಂದಾಗ 61,100, ಫ್ಯಾಕ್ಟ್ರಿ ಕಾಸ್ಟ್ ಅಂದಾಗ 2,85,100. ಓಕೆ, ನೆಕ್ಸ್ಟ್ ಆ್ಯಡ್ ಜನರಲ್ ಆನ್ ಕಾಸ್ಟ್. ಹಾಗೆ ಹೇಳಿದಾರಲ್ಲ, ಜನರಲ್ ಆನ್ ಕಾಸ್ಟ್ ಬ್ರ್ಯಾಕೆಟ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಜನರಲ್ ಓವರ್ ಹೆಡ್ಸಲ್ಲಿ ಪೋಸ್ಟೇಜ್, ಪೋಸ್ಟೇಜ್ ಎಷ್ಟು? 2,000. ಮ್ಯಾನೇಜರ್ಸ್ ಸ್ಯಾಲರಿ, ಮ್ಯಾನೇಜರ್ಸ್ ಸ್ಯಾಲರಿ 26,000. ಓನ್ಲಿ 2 ಐಟಮ್ಸ್ ಅಂಡರ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ಆ್ಯಡ್ ಮಾಡಿ 28,000. 28,000. Add this figure. ಎಷ್ಟು ಬಂತು? 13,000. ಓಕೆ, ಈಗ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಹೇಳಿ ಯಾವುದಿದೆ, ಬೇಗ ಬೇಗ. ಡಿಸ್ಕೌಂಟ್ ಅಲೋಡ್, ಇನ್ನರ್ ಕಾಲಮ್ 1,000. ದೆನ್ ಅಡ್ವರ್ಟೈಸ್ಮೆಂಟ್, ಅಡ್ವರ್ಟೈಸ್ಮೆಂಟ್ 6,000. ನೆಕ್ಸ್ಟ್ ಕಲೆಕ್ಷನ್ ಚಾರ್ಜಸ್ 200. 7,200. ಆ್ಯಡ್ ಮಾಡಿ 3,20,300. ದಿಸ್ ಈಸ್ ಕಾಸ್ಟ್ ಆಫ್ ಸೇಲ್ಸ್, ಕಾಸ್ಟ್ ಆಫ್ ಸೇಲ್ಸ್. ಆ್ಯಡ್ ಪ್ರಾಫಿಟ್, add profit, leave the blank space. Sales, sales is 4 lakhs. Difference 79,700. ಆಫ್ ಮಾಡಿ, ಆಫ್ ಮಾಡಿ.